ಬರೋಬ್ಬರಿ 11 ಗಂಟೆಗಳ ಬಳಿಕ ಹಾಸನಕ್ಕೆ ಬಸ್ ಸಂಚಾರ ಪುನರಾರಂಭ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಬಸ್ ಸಂಚಾರವನ್ನು ನಿಲ್ಲಿಸಲಾಗಿತ್ತು. ಇಂದು ಮತ್ತೆ ಹಾಸನಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಶುರುವಾಗಿದೆ. ಶೃಂಗೇರಿ ಚಿಕ್ಕಮಗಳೂರು ಕಡೆ ಹೋಗೋದಕ್ಕೆ ಬಸ್ ಸಂಚಾರ ಇರಲಿಲ್ಲ. ಈ ಬಸ್ಗಳನ್ನು ಕೂಡ ಹಾಸನಕ್ಕೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಶೃಂಗೇರಿ ಚಿಕ್ಕಮಗಳೂರು ಭಾಗದ ಪ್ರಯಾಣಿಕರು ಇದಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನಾಂಬೆಯ ದರ್ಶನಕ್ಕಾಗಿ ಒಂದು ಕಡೆ ಜನರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಿಂದ ನೇರ ಹಾಸನಕ್ಕೆ ಮಾತ್ರ ಬಸ್ ಸಂಚಾರ ಈಗ ಆರಂಭವಾಗಿದೆ. ಶೃಂಗೇರಿ ಚಿಕ್ಕಮಗಳೂರು ಹೋಗೋರಿಗೆ ಬಸ್ ಇಲ್ಲ ಅನ್ನೋಂಥ ಪರಿಸ್ಥಿತಿ. ನಾವು ನೋಡ್ತಾ ಇದ್ವಿ ಹಾಸನಾಂಬೆಯ ದರ್ಶನಕ್ಕೆ ಒಂದು ಕಡೆ ಅದು ಕೆಲವೇ ದಿನ ಅಷ್ಟೇ ಇರೋದು, ಬಾಗಿಲು ಹಾಕುತ್ತೆ. ಹಾಗಾಗಿ 23ನೇ ತಾರೀಕುವರೆಗೂ ಮಾತ್ರ ಇರುತ್ತೆ, ಆನಂತರ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ದೀಪಾವಳಿ ಒಳಗಡೆ ಹಾಸನಾಂಬೆ ದರ್ಶನ ಮಾಡಿಬಿಡ್ಬೇಕು ಅಂತ ಜನ ಮುಗಿಬಿದ್ದು ಹಾಸನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಹಾಸನಕ್ಕೆ 11 ಗಂಟೆಗಳ ಕಾಲ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಬಸ್ ಸಂಚಾರ ಪುನರಾರಂಭ ಆಗಿದೆ. ಆದರೆ ಡೈರೆಕ್ಟ್ ಹಾಸನಕ್ಕೆ ಮಾತ್ರ ಬಸ್ ಸಂಚಾರ ಪುನರಾರಂಭ ಆಗಿರ್ತಕ್ಕಂಥದ್ದು. ಶೃಂಗೇರಿ ಚಿಕ್ಕಮಗಳೂರು ಹೋಗೋ ಬಸ್ಗಳನ್ನ ಕೂಡ ಹಾಸನಕ್ಕೆ ಡೈವರ್ಟ್ ಮಾಡಿ ಬಿಟ್ಟಿದ್ದಾರೆ. ಶೃಂಗೇರಿ ಚಿಕ್ಕಮಗಳೂರು ಹೋಗೋರಿಗೆ ಬಸ್ಸೇ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಹಾಸನಾಂಬೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಬಹುದೊಡ್ಡ ಕ್ಯೂಗಳಲ್ಲಿ ನಿಂತು ಜನ ಕಾಯ್ತಾ ಇದ್ದಾರೆ. ಭಕ್ತ ಸಾಗರವೇ ಆಗಮಿಸಿರ್ತಕ್ಕಂಥದ್ದು. ಅಲ್ಲಿ ಈಗ ಅದು ಬಾಗಿಲು ಮುಚ್ಚುವ ದಿನ ಹತ್ತಿರ ಬರ್ತಾ ಇದ್ದ ಹಾಗೇನೆ ಜನರನ್ನ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಕಳೆದ ಸಾರಿ ಅದೆಷ್ಟು ಅಲ್ಲಿನ ಜಿಲ್ಲಾಡಳಿತ ಒದ್ದಾಟ ಪಟ್ಟಿದ್ದನ್ನು ನೋಡಿದ್ದೀವಿ. ಅಲ್ಲಿನ ಜಿಲ್ಲಾಡಳಿತ ಅದೆಷ್ಟು ಪರಿಶ್ರಮ ಪಟ್ಟಿತ್ತು. ಈಗ ಈ ಸಾರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಚ್ಚಿನ ನಿಗಾವನ್ನು ವಹಿಸಲಾಗಿದೆ. ಆದರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಕ್ತಗಣ ಹರಿದು ಬರ್ತಾ ಇದೆ. ಹಾಗಾಗಿ ಹಾಸನಕ್ಕೆ ಇನ್ನಷ್ಟು ಬಸ್ಗಳನ್ನು ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಬಿಟ್ಟಿದ್ದಾರೆ. 11 ಗಂಟೆಯಿಂದ ಹಾಸನಕ್ಕೆ ಬಸ್ಗಳು ಹೋಗ್ತಾ ಇದ್ದಾವೆ. ಆದರೆ ಮತ್ತೊಂದು ಕಡೆ ಶೃಂಗೇರಿ ಚಿಕ್ಕಮಗಳೂರು ಹೋಗೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಲ್ಲಿಗೆ ಹೋಗೋ ಬಸ್ಗಳನ್ನೆಲ್ಲ ಡೈವರ್ಟ್ ಮಾಡಿ ಈ ಕಡೆ ಹಾಸನಕ್ಕೆ ಬಿಟ್ಟಿದ್ದಾರೆ. ಸೊ KSRTC ಈ ಇಡೀ ವಿಚಾರವನ್ನು ನೋಡಿದ್ರೆ ಅನ್ಸೋದೇನೆಂದರೆ KSRTCನಲ್ಲಿ ಸಫಿಷಿಯೆಂಟ್ ನಂಬರ್ ಆಫ್ ಬಸ್ಸಸ್ ಇಲ್ವಾ, ಜನಸಂಖ್ಯೆಗೆ ಅನುಗುಣವಾಗಿ ಬಸ್ಗಳು ಇಲ್ವಾ ಅಂತ ಅನಿಸುತ್ತೆ. ಯಾಕಂತಂದರೆ ಊರುಗಳಿಗೆ ತೆರಳೋರಿಗೆ ಬಸ್ಗಳಿಲ್ಲ, ಎಲ್ಲ ಬಸ್ಗಳು ರಶ್ಶು. ದಿನಗಟ್ಟಲೆ ಕಾಯ್ತಿದ್ದಾರೆ ಪಾಪ. ನಿನ್ನೆ ರಾತ್ರಿಯಿಂದನೂ ಕಾಯ್ತಿದ್ದಾರೆ ಜನಗಳು. ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಗ್ಗೆ 11 ಗಂಟೆವರೆಗೂ ಬಸ್ಗೋಸ್ಕರ ಕಾಯ್ತಿದ್ದಾರೆ ಜನಗಳು. ಅಂದರೆ KSRTC ಬಳಿ ಸಾಕಷ್ಟು ಬಸ್ಗಳಿಲ್ವಾ? ಸಾರಿಗೆ ಇಲಾಖೆ ಮರುಚಿಂತನೆ ಮಾಡಬೇಕು. ಸರ್ಕಾರ, ರಾಜ್ಯ ಸರ್ಕಾರ ಮಾತಿತ್ತಿದ್ರೆ ಗ್ಯಾರಂಟಿ ಅನ್ನೋ ಸರ್ಕಾರ ಈ ಥರದ ಗಂಭೀರ ವಿಷಯಗಳತ್ತ ಕೂಡ ಗಮನ ಹರಿಸಬೇಕಾಗಿದೆ. ಇದರಿಂದ ನಿಜಕ್ಕೂ ಜನಕ್ಕೆ ಉಪಯೋಗ ಆಗುತ್ತೆ. ನೀವು ವರ್ಷ ಪೂರ್ತಿ ಗ್ಯಾರಂಟಿ ಕೊಟ್ಟು ಹಬ್ಬದ ಟೈಮಲ್ಲಿ ಊರಿಗೆ ಹೋಗೋಕ್ಕೆ ಬಸ್ಸೇ ಕೊಟ್ಟಿಲ್ಲ ಅಂತಂದರೆ ಜನ ಆಗಲೂ ಕೂಡ ಅದು ಜನಕ್ಕೆ ತೊಂದರೆನೇ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಹಾಸನಕ್ಕೆ ಈಗ ಮತ್ತೆ ಬಸ್ ಸಂಚಾರ ಆರಂಭ ಆಗಿದೆ ಅಂತ, ಆದರೆ ಚಿಕ್ಕಮಗಳೂರು ಶೃಂಗೇರಿ ಹೋಗೋ ಪ್ರಯಾಣಿಕರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಬಸ್ಗಳನ್ನ ಹಾಸನಕ್ಕೆ ಡೈವರ್ಟ್ ಮಾಡಿದ್ದಾರೆ ಅಂತ. ಏನಿದೆ ಪರಿಸ್ಥಿತಿ ವೀರೇಶ್? ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಹಾಸನಕ್ಕೆ ಬರುವಂಥ ಬಸ್ಗಳು ಎಲ್ಲ ಫುಲ್ ಆಗ್ತಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಈಗ ಹಾಸನದತ್ತ ಹೋಗ್ತಿದ್ದಾರೆ, ಹಾಸನಾಂಬೆಯ ದರ್ಶನವನ್ನು ಮಾಡಿಕೊಳ್ತಿದ್ದಾರೆ. ಮತ್ತೊಂದು ಕಡೆ ಶೃಂಗೇರಿ ಚಿಕ್ಕಮಗಳೂರನ್ನ ಬಸ್ಗಳು ಇದೀಗ ಕೆಲವೊಂದು ಬಸ್ಗಳನ್ನು ಮಾತ್ರ ಬಿಡ್ತಿದ್ದಾರೆ, ಜಾಸ್ತಿ ಬಸ್ಗಳು ಬಿಡ್ತಿಲ್ಲ. ಹೀಗಾಗಿ ಒಂದು ಕಡೆ ಪ್ರಯಾಣಿಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಬಂದಂಥ ಬಸ್ಗಳು, ನಾನ್ ಸ್ಟಾಪ್ ಬಸ್ಗಳೆಲ್ಲ ಫುಲ್ ಆಗ್ತಿದ್ದಾವೆ. ಹಾಸನಿಗೆ ಬಂದಂಥ ಬಸ್ಗಳು ಫುಲ್ ಆಗ್ತಿದ್ದಾವೆ. ಯಾಕಂದರೆ ಮಿನಿಟ್ ಟು ಮಿನಿಟ್ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಿದ್ದಾವೆ. ಯಾಕಂದರೆ ಬೆಳಗಿಂದ ಸಾಕಷ್ಟು ಜನ ಹಾಸನಕ್ಕೆ ಹೋಗಿದ್ದಾರೆ, ಹಾಸನಾಂಬ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಿನ್ನ ರಾತ್ರಿ 11 ಗಂಟೆಯಿಂದ ಒಂದ್ ಕಡೆ ಬೆಳಗ್ಗೆ 9ರವರೆಗೂ ಬಸ್ ಅನ್ನ ಸ್ಥಗಿತ ಮಾಡಿದ್ರು. ಯಾಕಂದ್ರೆ 8 ಕಿಲೋಮೀಟರ್ ಟ್ರಾಫಿಕ್ ಜಾಮ್, ಸುಮಾರು ಲಕ್ಷಾಂತರ ಜನರು ಭಕ್ತಾದಿಗಳು ಬಂದಿರುವ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗಿ ಅದು ಬಂದ್ ಮಾಡಿದ್ರು. ಮೇಡಮ್, ಎಲ್ಲಿಗೆ ಹೋಗ್ತಿದ್ರಿ? ಯಾಕಂದರೆ ತುಂಬ ಜನ ಬಂದಿದ್ದಾರೆ. ಒಂದು ಕಡೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ. ಅಂದರೆ ಹಾಸನಕ್ಕೆ ಎಲ್ಲ ಬಸ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಈ ದೃಶ್ಯಗಳು ನೋಡ್ತಿರ್ಬೋದು. ಎಲ್ಲ ಹಾಸನ ಬಸ್ಗಳು ಒಂದು ಕಡೆ ಮೂಡಿಗೆರೆ ಬಸ್ಸು, ಮತ್ತು ಕಡೆ ಚಿಕ್ಕಮಗಳೂರು ಶೃಂಗೇರಿ ಬಸ್ಸನ್ನು ಕೆಲವೊಂದು ಮಾತ್ರ ಬಸ್ಗಳು ಬಿಟ್ಟಿದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಬಸ್ ಬಿಟ್ಟಿಲ್ಲ. ಹೀಗಾಗಿ ಆ ಒಂದು ಭಾಗದ ಒಂದು ಕಡೆ ಪ್ರಯಾಣಿಕರು ಆಕ್ರೋಶ ಹೊರಾಗ್ತಿದ್ದಾರೆ. ಮತ್ತೆ ಸಂಜೆ ಆದರೆ ಮತ್ತಷ್ಟು ಪ್ರಯಾಣಿಕರು ಬರ್ಬೋದು, ಮತ್ತೆ
ಮತ್ತೆ ಸ್ಥಗಿತ ಆಗ್ಬೋದು. ಯಾಕಂದ್ರೆ ಹಾಸನಾಂಬೆ ದರ್ಶನವನ್ನು ಸಾಕಷ್ಟು ಜನ ತೆಗೆದುಕೊಳ್ತಿದ್ದಾರೆ. ಈ ರಜೆ ದಿನ ಬಂದಿದೆ ಎಂಬ ಕಾರಣಕ್ಕೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮತ್ತಷ್ಟು ತೊಂದರೆ ಆಗ್ಬೋದು. ಅಲ್ಲಿನ DC ಈಗ ಮೌಖಿಕ ಆದೇಶ ನೀಡಿದ್ದಾರೆ, ಯಾವುದೇ ಬಸ್ಗಳನ್ನ ಬಿಡಿಬೇಡಿ ಅಂತ. ಸದ್ಯಕ್ಕೆ ಬಿಡ್ತಿದ್ದಾರೆ, ಮತ್ತೆ ಟೈಮ್ ಆದಂತೆ ಮತ್ತೆ ಜಾಸ್ತಿ ಆದಂತೆ ಮತ್ತೆ ಸ್ಥಗಿತ ಆಗ್ಬೋದು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಎಲ್ಲ ಊರುಗಳಿಗೂ ಹೋಗೋದಕ್ಕೆ ಜನಸಾಗರ ನಿನ್ನೆ ರಾತ್ರಿ ಅಂತೂ ತುಂಬಿ ತುಳುಕ್ತಾ ಇತ್ತು ಮೆಜೆಸ್ಟಿಕ್. ಈಗಲೂ ಕೂಡ ಸಾಕಷ್ಟು ಜನ ಒದ್ದಾಡ್ತಿದ್ದಾರೆ ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ. ಬಸ್ ಬಂತು ಅಂದರೆ ಸಾಕು, ಹೇಗೋ ಒಂದು ಸೀಟ್ ಸಿಕ್ಕಿದ್ರೆ ಸಾಕಪ್ಪ, ರಾತ್ರಿ ಒಳಗಡೆ ಮನೆ ಸೇರ್ಕೊಂಡ್ರಾಯ್ತು ಅಂತ ಅನ್ನೋಷ್ಟರ ಮಟ್ಟಿಗೆ. ಮತ್ತೊಂದು ಕಡೆ ಹಾಸನಕ್ಕೆ ಈಗ ಬಸ್ ಸಂಚಾರ ಆರಂಭ ಆಗಿದೆ. ಕಳೆದ ರಾತ್ರಿ 11 ಗಂಟೆಗೆ ಬಸ್ ಸಂಚಾರ ಸ್ಟಾಪ್ ಮಾಡಿಬಿಟ್ಟಿದ್ರು. ಈಗ ಬೆಳಗ್ಗೆ 11 ಗಂಟೆಯಿಂದ ಮತ್ತೆ ಬಸ್ ಸಂಚಾರವನ್ನು ಆರಂಭ ಮಾಡಿದ್ದಾರೆ. ಬರೋಬ್ಬರಿ 11 ಗಂಟೆಗಳ ಬಳಿಕ ಹಾಸನಕ್ಕೆ ಬಸ್ ಸಂಚಾರ ಪುನರಾರಂಭ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಬಸ್ ಸಂಚಾರವನ್ನು ನಿಲ್ಲಿಸಲಾಗಿತ್ತು. ಇಂದು ಮತ್ತೆ ಹಾಸನಕ್ಕೆ KSRTC ಬಸ್ಗಳ ಸಂಚಾರ ಶುರುವಾಗಿದೆ. ಶೃಂಗೇರಿ ಚಿಕ್ಕಮಗಳೂರು ಕಡೆ ಹೋಗೋದಕ್ಕೆ ಬಸ್ ಸಂಚಾರ ಇರಲಿಲ್ಲ. ಈ ಬಸ್ಗಳನ್ನು ಕೂಡ ಹಾಸನಕ್ಕೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಶೃಂಗೇರಿ ಚಿಕ್ಕಮಗಳೂರು ಭಾಗದ ಪ್ರಯಾಣಿಕರು ಇದಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನಾಂಬೆಯ ದರ್ಶನಕ್ಕಾಗಿ ಒಂದು ಕಡೆ ಜನರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಿಂದ ನೇರ ಹಾಸನಕ್ಕೆ ಮಾತ್ರ ಬಸ್ ಸಂಚಾರ ಈಗ ಆರಂಭವಾಗಿದೆ. ಶೃಂಗೇರಿ ಚಿಕ್ಕಮಗಳೂರು ಹೋಗೋರಿಗೆ ಬಸ್ ಇಲ್ಲ ಅನ್ನೋಂಥ ಪರಿಸ್ಥಿತಿ. ನಾವು ನೋಡ್ತಾ ಇದ್ವಿ ಹಾಸನಾಂಬೆಯ ದರ್ಶನಕ್ಕೆ ಒಂದು ಕಡೆ ಅದು ಕೆಲವೇ ದಿನ ಅಷ್ಟೇ ಇರೋದು, ಬಾಗಿಲು ಹಾಕುತ್ತೆ. ಹಾಗಾಗಿ 23ನೇ ತಾರೀಕುವರೆಗೂ ಮಾತ್ರ ಇರುತ್ತೆ, ಆನಂತರ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ದೀಪಾವಳಿ ಒಳಗಡೆ ಹಾಸನಾಂಬೆ ದರ್ಶನ ಮಾಡಿಬಿಡ್ಬೇಕು ಅಂತ ಜನ ಮುಗಿಬಿದ್ದು ಹಾಸನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಹಾಸನಕ್ಕೆ 11 ಗಂಟೆಗಳ ಕಾಲ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಬಸ್ ಸಂಚಾರ ಪುನರಾರಂಭ ಆಗಿದೆ. ಆದರೆ ಡೈರೆಕ್ಟ್ ಹಾಸನಕ್ಕೆ ಮಾತ್ರ ಬಸ್ ಸಂಚಾರ ಪುನರಾರಂಭ ಆಗಿರ್ತಕ್ಕಂಥದ್ದು. ಶೃಂಗೇರಿ ಚಿಕ್ಕಮಗಳೂರು ಹೋಗೋ ಬಸ್ಗಳನ್ನ ಕೂಡ ಹಾಸನಕ್ಕೆ ಡೈವರ್ಟ್ ಮಾಡಿ ಬಿಟ್ಟಿದ್ದಾರೆ. ಶೃಂಗೇರಿ ಚಿಕ್ಕಮಗಳೂರು ಹೋಗೋರಿಗೆ ಬಸ್ಸೇ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಹಾಸನಾಂಬೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಬಹುದೊಡ್ಡ ಕ್ಯೂಗಳಲ್ಲಿ ನಿಂತು ಜನ ಕಾಯ್ತಾ ಇದ್ದಾರೆ. ಭಕ್ತ ಸಾಗರವೇ ಆಗಮಿಸಿರ್ತಕ್ಕಂಥದ್ದು. ಅಲ್ಲಿ ಈಗ ಅದು ಬಾಗಿಲು ಮುಚ್ಚುವ ದಿನ ಹತ್ತಿರ ಬರ್ತಾ ಇದ್ದ ಹಾಗೇನೆ ಜನರನ್ನ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಕಳೆದ ಸಾರಿ ಅದೆಷ್ಟು ಅಲ್ಲಿನ ಜಿಲ್ಲಾಡಳಿತ ಒದ್ದಾಟ ಪಟ್ಟಿದ್ದನ್ನು ನೋಡಿದ್ದೀವಿ. ಅಲ್ಲಿನ ಜಿಲ್ಲಾಡಳಿತ ಅದೆಷ್ಟು ಪರಿಶ್ರಮ ಪಟ್ಟಿತ್ತು. ಈಗ ಈ ಸಾರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಚ್ಚಿನ ನಿಗಾವನ್ನು ವಹಿಸಲಾಗಿದೆ. ಆದರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಕ್ತಗಣ ಹರಿದು ಬರ್ತಾ ಇದೆ. ಹಾಗಾಗಿ ಹಾಸನಕ್ಕೆ ಇನ್ನಷ್ಟು ಬಸ್ಗಳನ್ನು ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಬಿಟ್ಟಿದ್ದಾರೆ. 11 ಗಂಟೆಯಿಂದ ಹಾಸನಕ್ಕೆ ಬಸ್ಗಳು ಹೋಗ್ತಾ ಇದ್ದಾವೆ. ಆದರೆ ಮತ್ತೊಂದು ಕಡೆ ಶೃಂಗೇರಿ ಚಿಕ್ಕಮಗಳೂರು ಹೋಗೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಲ್ಲಿಗೆ ಹೋಗೋ ಬಸ್ಗಳನ್ನೆಲ್ಲ ಡೈವರ್ಟ್ ಮಾಡಿ ಈ ಕಡೆ ಹಾಸನಕ್ಕೆ ಬಿಟ್ಟಿದ್ದಾರೆ. ಸೊ KSRTC ಈ ಇಡೀ ವಿಚಾರವನ್ನು ನೋಡಿದ್ರೆ ಅನ್ಸೋದೇನೆಂದರೆ KSRTCನಲ್ಲಿ ಸಫಿಷಿಯೆಂಟ್ ನಂಬರ್ ಆಫ್ ಬಸ್ಸಸ್ ಇಲ್ವಾ, ಜನಸಂಖ್ಯೆಗೆ ಅನುಗುಣವಾಗಿ ಬಸ್ಗಳು ಇಲ್ವಾ ಅಂತ ಅನಿಸುತ್ತೆ. ಯಾಕಂತಂದರೆ ಊರುಗಳಿಗೆ ತೆರಳೋರಿಗೆ ಬಸ್ಗಳಿಲ್ಲ, ಎಲ್ಲ ಬಸ್ಗಳು ರಶ್ಶು. ದಿನಗಟ್ಟಲೆ ಕಾಯ್ತಿದ್ದಾರೆ ಪಾಪ. ನಿನ್ನೆ ರಾತ್ರಿಯಿಂದನೂ ಕಾಯ್ತಿದ್ದಾರೆ ಜನಗಳು. ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಗ್ಗೆ 11 ಗಂಟೆವರೆಗೂ ಬಸ್ಗೋಸ್ಕರ ಕಾಯ್ತಿದ್ದಾರೆ ಜನಗಳು. ಅಂದರೆ KSRTC ಬಳಿ ಸಾಕಷ್ಟು ಬಸ್ಗಳಿಲ್ವಾ? ಸಾರಿಗೆ ಇಲಾಖೆ ಮರುಚಿಂತನೆ ಮಾಡಬೇಕು. ಸರ್ಕಾರ, ರಾಜ್ಯ ಸರ್ಕಾರ ಮಾತಿತ್ತಿದ್ರೆ ಗ್ಯಾರಂಟಿ ಅನ್ನೋ ಸರ್ಕಾರ ಈ ಥರದ ಗಂಭೀರ ವಿಷಯಗಳತ್ತ ಕೂಡ ಗಮನ ಹರಿಸಬೇಕಾಗಿದೆ. ಇದರಿಂದ ನಿಜಕ್ಕೂ ಜನಕ್ಕೆ ಉಪಯೋಗ ಆಗುತ್ತೆ. ನೀವು ವರ್ಷ ಪೂರ್ತಿ ಗ್ಯಾರಂಟಿ ಕೊಟ್ಟು ಹಬ್ಬದ ಟೈಮಲ್ಲಿ ಊರಿಗೆ ಹೋಗೋಕ್ಕೆ ಬಸ್ಸೇ ಕೊಟ್ಟಿಲ್ಲ ಅಂತಂದರೆ ಜನ ಆಗಲೂ ಕೂಡ ಅದು ಜನಕ್ಕೆ ತೊಂದರೆನೇ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಹಾಸನಕ್ಕೆ ಈಗ ಮತ್ತೆ ಬಸ್ ಸಂಚಾರ ಆರಂಭ ಆಗಿದೆ ಅಂತ, ಆದರೆ ಚಿಕ್ಕಮಗಳೂರು ಶೃಂಗೇರಿ ಹೋಗೋ ಪ್ರಯಾಣಿಕರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಬಸ್ಗಳನ್ನ ಹಾಸನಕ್ಕೆ ಡೈವರ್ಟ್ ಮಾಡಿದ್ದಾರೆ ಅಂತ. ಏನಿದೆ ಪರಿಸ್ಥಿತಿ ವೀರೇಶ್? ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಹಾಸನಕ್ಕೆ ಬರುವಂಥ ಬಸ್ಗಳು ಎಲ್ಲ
ಫುಲ್ ಆಗ್ತಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಸಾಕಷ್ಟು ಪ್ರಯಾಣಿಕರು ಈಗ ಹಾಸನದತ್ತ ಹೋಗ್ತಿದ್ದಾರೆ, ಹಾಸನಾಂಬೆಯ ದರ್ಶನವನ್ನ ಮಾಡಿಕೊಳ್ತಿದ್ದಾರೆ. ಮತ್ತೊಂದು ಕಡೆ ಶೃಂಗೇರಿ ಚಿಕ್ಕಮಗಳೂರನ್ನ ಬಸ್ಗಳು ಇದೀಗ ಕೆಲವೊಂದು ಬಸ್ಗಳಲ್ಲಿ ಮಾತ್ರ ಬಿಡ್ತಿದ್ದಾರೆ, ಜಾಸ್ತಿ ಬಸ್ಗಳು ಬಿಡ್ತಿಲ್ಲ. ಹೀಗಾಗಿ ಒಂದ್ ಕಡೆ ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಬಂದಂತ ಬಸ್ಗಳು ನಾನ್ ಸ್ಟಾಪ್ ಬಸ್ಗಳೆಲ್ಲ ಫುಲ್ ಆಗ್ತಿದ್ದಾವೆ. ಹಾಸನಿಗೆ ಬಂದಂತ ಬಸ್ಗಳು ಫುಲ್ ಆಗ್ತಿದ್ದಾವೆ. ಯಾಕಂದ್ರೆ ಮಿನಿಟ್ ಟು ಮಿನಿಟ್ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಿದ್ದಾವೆ. ಯಾಕಂದ್ರೆ ಬೆಳಗಿಂದ ಸಾಕಷ್ಟು ಜನ ಹಾಸನಿಗೆ ಹೋಗಿದ್ದಾರೆ, ಹಾಸನಾಂಬ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಿನ್ನ ರಾತ್ರಿ 11 ಗಂಟೆಯಿಂದ ಒಂದ್ ಕಡೆ ಬೆಳಗ್ಗೆ 9ರವರೆಗೂ ಬಸ್ ಅನ್ನ ಸ್ಥಗಿತ ಮಾಡಿದ್ರು. ಯಾಕಂದ್ರೆ 8 ಕಿಲೋಮೀಟರ್ ಟ್ರಾಫಿಕ್ ಜಾಮ್, ಸುಮಾರು ಲಕ್ಷಾಂತರ ಜನರು ಭಕ್ತಾದಿಗಳು ಬಂದಿರುವ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗಿ ಅದು ಬಂದ್ ಮಾಡಿದ್ರು. ಮೇಡಮ್ ಎಲ್ಲಿಗೆ ಹೋಗ್ತಿದ್ರಿ? ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ, ಒಂದ್ ಕಡೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ. ಅಂದ್ರೆ ಹಾಸನಕ್ಕೆ ಎಲ್ಲ ಬಸ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಈ ದೃಶ್ಯಗಳನ್ನ ನೋಡ್ತಿರ್ಬೋದು. ಎಲ್ಲ ಹಾಸನ ಬಸ್ಗಳು ಒಂದ್ ಕಡೆ ಮೂಡಿಗೆರೆ ಬಸ್ಸು, ಮತ್ತೊಂದು ಕಡೆ ಚಿಕ್ಕಮಗಳೂರು ಶೃಂಗೇರಿ ಬಸ್ಸನ್ನ ಕೆಲವೊಂದು ಮಾತ್ರ ಬಸ್ಗಳು ಬಿಟ್ಟಿದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಬಸ್ ಬಿಟ್ಟಿಲ್ಲ. ಹೀಗಾಗಿ ಆ ಒಂದು ಭಾಗದ ಒಂದ್ ಕಡೆ ಪ್ರಯಾಣಿಕರು ಆಕ್ರೋಶ ಹೊರಾಗ್ತಿದ್ರೆ ಮತ್ತೆ ಸಂಜೆ ಆದ್ರೆ ಮತ್ತಷ್ಟು ಪ್ರಯಾಣಿಕರು ಬರಬಹುದು, ಮತ್ತೆ ಸ್ಥಗಿತ ಆಗ್ಬೋದು. ಯಾಕಂದ್ರೆ ಹಾಸನಾಂಬೆ ದರ್ಶನವನ್ನು ಸಾಕಷ್ಟು ಜನ ತೆಗೆದುಕೊಳ್ತಿದ್ದಾರೆ. ಈ ರಜೆ ದಿನ ಬಂದಿದೆ ಎಂಬ ಕಾರಣಕ್ಕೆ ಸಾಕಷ್ಟು ಜನ ಹೋಗ್ತಿದ್ದಾರೆ, ಮತ್ತಷ್ಟು ತೊಂದರೆ ಆಗ್ಬೋದು. ಅಲ್ಲಿನ ಡಿ ಸಿ ಈಗ ಮೌಖಿಕ ಆದೇಶ ನೀಡಿದ್ದಾರೆ, ಯಾವುದೇ ಬಸ್ಗಳನ್ನ ಬಿಡಬೇಡಿ ಅಂತ. ಸದ್ಯಕ್ಕೆ ಬಿಡ್ತಿದ್ದಾರೆ, ಮತ್ತೆ ಟೈಮ್ ಆದಂತೆ, ಮತ್ತೆ ಜಾಸ್ತಿ ಆದಂತೆ ಮತ್ತೆ ಸ್ಥಗಿತ ಆಗ್ಬೋದು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಎಲ್ಲ ಊರುಗಳಿಗೂ ಹೋಗೋದಕ್ಕೆ ಜನಸಾಗರ ನಿನ್ನೆ ರಾತ್ರಿ ಅಂತೂ ತುಂಬಿ ತುಳುಕ್ತಾ ಇತ್ತು ಮೆಜೆಸ್ಟಿಕ್. ಈಗಲೂ ಕೂಡ ಸಾಕಷ್ಟು ಜನ ಒದ್ದಾಡ್ತಿದ್ದಾರೆ ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ. ಬಸ್ ಬಂತು ಅಂದರೆ ಸಾಕು, ಹೇಗೋ ಒಂದು ಸೀಟ್ ಸಿಕ್ಕಿದ್ರೆ ಸಾಕಪ್ಪ, ರಾತ್ರಿ ಒಳಗಡೆ ಮನೆ ಸೇರ್ಕೊಂಡ್ರಾಯ್ತು ಅಂತ ಅನ್ನೋಷ್ಟರ ಮಟ್ಟಿಗೆ. ಮತ್ತೊಂದು ಕಡೆ ಹಾಸನಕ್ಕೆ ಈಗ ಬಸ್ ಸಂಚಾರ ಆರಂಭ ಆಗಿದೆ. ಕಳೆದ ರಾತ್ರಿ 11 ಗಂಟೆಗೆ ಬಸ್ ಸಂಚಾರ ಸ್ಟಾಪ್ ಮಾಡಿಬಿಟ್ಟಿದ್ರು. ಈಗ ಬೆಳಗ್ಗೆ 11 ಗಂಟೆಯಿಂದ ಮತ್ತೆ ಬಸ್ ಸಂಚಾರವನ್ನು ಆರಂಭ ಮಾಡಿದ್ದಾರೆ.